Good morning dear students. So in this video I am going to talk about vector product athwa cross product. I am your lecturer Dr. Nagaraj, professor in physics, and I am teaching you physics in simple language, that is in our mother tongue Kannada. ಕನ್ನಡದಲ್ಲಿ ಫಿಸಿಕ್ಸ್ ಅನ್ನು ಸರಳವಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. I believe these videos are useful to you. You are getting benefit of these videos. ಇದರಿಂದ ನಿಮಗೆ ಕಲೀಲಿಕ್ಕೆ ಬಹಳ ಸುಲಭ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಸಮಸ್ಯೆ ಇದೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡಿ. ಆಯಿತು, ಈಗ ಬನ್ನಿ ವೆಕ್ಟರ್ ಪ್ರಾಡಕ್ಟ್ಸ್ ಬಗ್ಗೆ ನೋಡೋಣ. ವೆಕ್ಟರ್ ಪ್ರಾಡಕ್ಟ್ ಅಂದರೆ ಏನು? ಆಲ್ರೆಡಿ ನಾವು ಹಿಂದಿನ ಯಾವುದೋ ಒಂದು ವಿಡಿಯೋದಲ್ಲಿ ಸ್ಕೇಲಾರ್ ಪ್ರಾಡಕ್ಟ್ ಅನ್ನು ನೋಡಿದ್ದೀವಿ. ನಾರ್ಮಲಿ ನಮಗೆ ಜನರಲ್ ಕೇಸಲ್ಲಿ ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ. ಮಲ್ಟಿಪ್ಲೈ 2 into 3, 2 into 3 ಅಂದರೆ ಎಷ್ಟು? 6. ಅಥವಾ 3 into 2 ಅಂದರೆ ಎಷ್ಟು? ಅದು 6. ಇದನ್ನು ಪ್ರಾಡಕ್ಟ್ ಅಂತ ಕರಿತೀವಿ. ವೆಕ್ಟರ್ಸ್ ಅಂತ ಬಂದಾಗ ಈ ಪ್ರಾಡಕ್ಟ್ ಮಾಡೋದು ಅಷ್ಟು ಸಿಂಪಲ್ ಆಗಿಲ್ಲ. ಡಾಟ್ ಪ್ರಾಡಕ್ಟ್ ಅಂತ ಒಂದಿದೆ, ಕ್ರಾಸ್ ಪ್ರಾಡಕ್ಟ್ ಅಂತ ಒಂದಿದೆ. ಡಾಟ್ ಪ್ರಾಡಕ್ಟ್ ಬಗ್ಗೆ ನಾವು ಆಗಲೇ ಕಲ್ತಿದ್ವಿ ಹಿಂದಿನ ವಿಡಿಯೋದಲ್ಲಿ. ಈಗ ಕ್ರಾಸ್ ಪ್ರಾಡಕ್ಟ್ ಬಗ್ಗೆ ಕಲಿಯೋಣ. ವೆಕ್ಟರ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ನೋಡಿ, ಇಲ್ಲಿ ಎರಡು ವೆಕ್ಟರ್ಸ್ ಅನ್ನ ಬರೆದಿದ್ದೀನಿ. ವೆಕ್ಟರ್ A acting in this direction, vector B is acting in that direction with some angle between them. So this is the point of action. ಈಗ ಇವೆರಡರ ಪ್ರಾಡಕ್ಟ್ ಕಂಡುಹಿಡಿಯಿರಿ ಅಂತಂದ್ರೆ ಇಲ್ಲಿ ವೆಕ್ಟರ್ A ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ, ವೆಕ್ಟರ್ B ಅನ್ನೋದು ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ. ಇವಾಗ ಇವೆರಡರ ಪ್ರಾಡಕ್ಟ್ ಅನ್ನ ಬರೀರಿ ಅಂದ್ರೆ A ಕ್ರಾಸ್ B ಅಂತ ಬರೀಬೇಕು. ಕ್ರಾಸ್ ಪ್ರಾಡಕ್ಟ್ ಬರೀರಿ ಅಂದ್ರೆ ಸುಮ್ಮನೆ ಪ್ರಾಡಕ್ಟ್ ಬರೀರಿ ಅಂದ್ರೆ ಅದು ಮೀನಿಂಗ್ಲೆಸ್. ಇಲ್ಲ ಡಾಟ್ ಪ್ರಾಡಕ್ಟ್ ಮಾಡಿ ಅನ್ಬೇಕು, ಇಲ್ಲ ಕ್ರಾಸ್ ಪ್ರಾಡಕ್ಟ್ ಮಾಡಿ ಅನ್ಬೇಕು. ಡಾಟ್ ಪ್ರಾಡಕ್ಟ್ ಅನ್ನ ರಿವೈಸ್ ಮಾಡ್ತೀನಿ ಆಮೇಲೆ ಇದು ಮುಗಿದ ಮೇಲೆ. ಈಗ ಕ್ರಾಸ್ ಪ್ರಾಡಕ್ಟ್ಗೆ ವಾಪಸ್ ಬರೋಣ. A ಕ್ರಾಸ್ B is equal to, it is A, that is magnitude of first vector, it is B, magnitude of second vector, ಅವೆರಡರ ಪ್ರಾಡಕ್ಟ್ ಇಂಟು ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ದೆಮ್. ಅವೆರಡರ ಮಧ್ಯೆ ಇರ್ತಕ್ಕಂಥ ಸೈನ್ ಆಂಗಲ್, ಆಂಗಲ್ನ ಸೈನ್ ಥೀಟಾ. ಸೊ ಡಿಫೈನ್ ಕ್ರಾಸ್ ಪ್ರಾಡಕ್ಟ್ ಆರ್ ವೆಕ್ಟರ್ ಪ್ರಾಡಕ್ಟ್. ಯಾಕೆ ವೆಕ್ಟರ್ ಪ್ರಾಡಕ್ಟ್ ಅಂತಾರೆ ಅದು ಆಮೇಲೆ ಹೇಳ್ತೀನಿ. ದ ಕ್ರಾಸ್ ಪ್ರಾಡಕ್ಟ್ ಆರ್ ವೆಕ್ಟರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಇಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ಸ್ ಅಂಡ್ ಸೈನ್ ಆಫ್ ದಿ ಆಂಗಲ್ ಬಿಟ್ವೀನ್ ದೆಮ್. ಇದನ್ನು ಯಾಕೆ ನಾವು ವೆಕ್ಟರ್ ಪ್ರಾಡಕ್ಟ್ ಅಂತ ಕರಿತೀವಿ ಅಂದ್ರೆ, ಎರಡು ವೆಕ್ಟರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಏನೋ ಒಂದು ಆನ್ಸರ್ ಬರುತ್ತಲ್ಲ, ದಟ್ ಆನ್ಸರ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಎ ವೆಕ್ಟರ್ ಕ್ವಾಂಟಿಟಿ. ಅದಕ್ಕೋಸ್ಕರ ನಾವು ಇದನ್ನ ವೆಕ್ಟರ್ ಅಂತ ಕರಿತೀವಿ, ವೆಕ್ಟರ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ವೆಕ್ಟರ್ ಪ್ರಾಡಕ್ಟ್ ಅಂತ ಯಾಕೆ ಕರೀತಾರೆ? ವೆನ್ ಟೂ ವೆಕ್ಟರ್ಸ್ ಆರ್ ಮಲ್ಟಿಪ್ಲೈಡ್ ಇನ್ ದಿಸ್ ಫ್ಯಾಷನ್, ಈ ರೀತಿಯಾಗಿ ಮಲ್ಟಿಪ್ಲೈ ಮಾಡಿದಾಗ ಬರುವಂತಹ ಫೈನಲ್ ಆನ್ಸರ್ ಕೂಡ ವೆಕ್ಟರೇ ಆಗಿರುತ್ತೆ. ಹಾಗಾಗಿ ಇದನ್ನು ನಾವು ವೆಕ್ಟರ್ ಪ್ರಾಡಕ್ಟ್ ಅಂತ ಕರಿತೀವಿ. ಉದಾಹರಣೆಗೆ ಎಕ್ಸಾಂಪಲ್ಸ್ ಅನ್ನ ಕೊಡ್ತೀನಿ ನೋಡಿ. ನಾವು ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು ವೆಕ್ಟರ್ ಅಂತ ಕರಿತೀವಿ. ಫೋರ್ಸ್ ಅನ್ನ ಕೂಡ ನಾವು ವೆಕ್ಟರ್ ಅಂತ ಕರಿತೀವಿ, ಯಾಕಂದ್ರೆ ಅವೆರಡು ವೆಕ್ಟರ್ಸ್ ಏನೆ. ವರ್ಕ್ ಎನರ್ಜಿ ಪವರ್ ಚಾಪ್ಟರ್ ನಲ್ಲಿ ಡಾಟ್ ಪ್ರಾಡಕ್ಟ್ ಆಫ್ ದೀಸ್ ಟೂ ಮಾಡಿದೆ, ಎಫ್ ಡಾಟ್ ಎಸ್ ಅಂತ ಮಾಡಿದೆ. ದಟ್ ಈಸ್ ಈಕ್ವಲ್ ಟು ಎಫ್ ಎಸ್ ಕಾಸ್ ಥೀಟಾ ಅಂತ. ಇದೇನು ಹೇಳ್ರಿ ನೋಡೋಣ. ಇಟ್ ಈಸ್ ವರ್ಕ್ ಡನ್. ವರ್ಕ್ ಡನ್ ನಮ್ಗೆಲ್ಲ ಗೊತ್ತಿರೋ ಹಂಗೆ ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. 10 ಜೌಲ್ ವರ್ಕ್ ಈಸ್ ಡನ್ ಅಂದ್ರೆ ಮುಗೀತು, 10 ಜೌಲೇನೆ. ಇನ್ ವಿಚ್ ಡೈರೆಕ್ಷನ್ ಇಟ್ ಈಸ್ ಡನ್ ಅಂತ ಯಾರು ಕೇಳಲ್ಲ, ಕೇಳೋಂಗೂ ಇಲ್ಲ. ಆಯ್ತಾ? ಸೊ ಇಲ್ಲಿ ಎರಡು ವೆಕ್ಟರ್ನ ಈ ಫ್ಯಾಷನ್ ಅಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಬರುವಂತಹ ಆನ್ಸರ್ ಅದು ವೆಕ್ಟರ್ ಆಗಿರಲ್ಲ, ಸ್ಕೇಲರ್ ಆಗಿರುತ್ತೆ. ಅದಕ್ಕೆ ಬರೀ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರಲ್ಲ. ಆದರೆ ಈ ರೀತಿ ಮಾಡಿದಂಥ ಮಲ್ಟಿಪ್ಲಿಕೇಶನ್ ಅಲ್ಲಿ ಬರುವಂತಹ ಆನ್ಸರ್ ವೆಕ್ಟರ್ ಆಗಿರುತ್ತೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲಿ ರೇಡಿಯಸ್ ವೆಕ್ಟರ್ ಅಂತ ಒಂದು, ಈಗ ಇದೆ ರೊಟೇಷನಲ್ ಮೋಷನ್ ಸಂಬಂಧಪಟ್ಟಂಗೆನೆ. ಈಗ ಹಿಂದಿನ ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ತರ ಒಂದು ರಿಜಿಡ್ ಬಾಡಿ ಇರುತ್ತೆ, ಒಂದು ಡಿಸ್ಕ್ ಇರುತ್ತೆ, ಒಂದು ಆಕ್ಸಿಸ್ ನ ಮೇಲೆ ಇದನ್ನ ತಿರುಗಿಸಿದಾಗ ಆಂಗ್ಯುಲರ್ ವೆಲಾಸಿಟಿ ಇರುತ್ತೆ. ಯಾವುದೋ ಒಂದು ಪಾಯಿಂಟ್ ಅನ್ನು ತಗೊಂಡು ಅದನ್ನ ಆರಿಜಿನ್ ಜಾಯಿನ್ ಮಾಡಿದ್ರೆ ಅದನ್ನ ರೇಡಿಯಸ್ ವೆಕ್ಟರ್ ಅಂತ ಕರೀತಾರೆ. ಈ ರೇಡಿಯಸ್ ವೆಕ್ಟರ್ಗೆ ಡೈರೆಕ್ಷನ್ ಇದೆ ನೋಡಿ. ಹಿಂಗ್ ಬರ್ಬೋದು, ಹಿಂಗ್ ಬರ್ಬೋದು, ಹಿಂಗ್ ಬರ್ಬೋದು, ಹಿಂಗ್ ಬರ್ಬೋದು, ಇವೆಲ್ಲ ಡೈರೆಕ್ಷನ್ಸ್ ಅಲ್ವಾ. ಸೊ ಹಂಗಾಗಿ ರೇಡಿಯಸ್ ವೆಕ್ಟರ್ ಇಸ್ ಎ ಡೈರೆಕ್ಷನ್. ಆಮೇಲೆ ಆಂಗ್ಯುಲರ್ ವೆಲಾಸಿಟಿ ಇದೆಯಲ್ಲ, ಆಂಗ್ಯುಲರ್ ವೆಲಾಸಿಟಿ ಇಸ್ ಆಲ್ಸೋ ವೆಕ್ಟರ್. ಇದನ್ನು ಕೂಡ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಕ್ಲಾಕ್ ವೈಸ್ ರೊಟೇಷನ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಹೆಂಗ್ ಕಂಡು ಹಿಡಿಯೋದು ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ, ತಮ್ ರೂಲ್ ಅನ್ನ ತಗೊಂಡು. ಆಯ್ತಾ? ಸೊ ಆರ್ ಮತ್ತೆ ಒಮೆಗಾ ಎರಡೂ ವೆಕ್ಟರ್ಸ್ ಏನೆ. ಆರ್ ಅಂಡ್ ಒಮೆಗಾನ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಆರ್ ಇಂಟು ಒಮೆಗಾ ಇಂಟು ಸೈನ್ ಥೀಟಾ, ಆರ್ ಇಂಟು ಒಮೆಗಾ ಇಂಟು ಸೈನ್ ಥೀಟಾ. ನೋಡಿ, ಇದು ಆರ್, ಇದು ಒಮೆಗಾ ಡೈರೆಕ್ಷನ್, ಇವೆರಡರ ಮಧ್ಯೆ ಇರೋದು ಆಂಗಲ್ ಥೀಟಾ. ದಿಸ್ ಈಸ್ ಥೀಟಾ. ಸೊ ಆರ್ ಒಮೆಗಾ ಸೈನ್ ಥೀಟಾ ಮಾಡಿದ್ರೆ ಬರುವಂತಹ ಆನ್ಸರ್ ಲೀನಿಯರ್ ವೆಲಾಸಿಟಿ ಅಥವಾ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಆಗಿರುತ್ತೆ. ಸೊ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಒಮೆಗಾ ಕ್ರಾಸ್ ಆರ್. ಸೊ ಎಲ್ಲದ್ರ ಮೇಲೆ ವೆಕ್ಟರ್ ಸಿಂಬಲ್ ಅನ್ನ ಹಾಕಬೇಕು. ನೋಡಿ, ನಾನು ಇಲ್ಲಿ ಇದಕ್ಕೆ ವೆಕ್ಟರ್ ಸಿಂಬಲ್ ಅನ್ನ ಹಾಕಲಿಲ್ಲ, ಯಾಕೆ ಅಂದ್ರೆ ಬರೋ ಆನ್ಸರ್ ಸ್ಕೇಲರ್. ಆದ್ರೆ ಇಲ್ಲಿ ವೆಕ್ಟರ್ ಸಿಂಬಲ್ ಅನ್ನ ಹಾಕಿದೀವಿ ಬಿಕಾಸ್ ಬರೋ ಆನ್ಸರ್ ವೆಕ್ಟರ್. ಅಂದ್ರೆ ಯಾವುದೇ ಎರಡು ವೆಕ್ಟರ್ಸ್ ಅನ್ನ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಬರೋ ಆನ್ಸರ್ ವೆಕ್ಟರ್ ಆಗಿರುತ್ತೆ ಅಂತ ತೋರಿಸ್ಲಿಕ್ಕೆ ಹಿಂಗೆ ಬರ್ದಿದ್ದೀನಿ. ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ.
ಇನ್ನೊಂದು 2-3 ಎಕ್ಸಾಂಪಲ್ಸ್ ನಾನು ಆಮೇಲೆ ಕೊಡ್ತಾ ಹೋಗ್ತೀನಿ ಆಯ್ತಾ. ಟಾರ್ಕ್ ಅಂತ ಬರುತ್ತೆ ಮುಂದೆ, ಅದು ಕೂಡ ಕ್ರಾಸ್ ಪ್ರಾಡಕ್ಟೇನೆ, ಅದನ್ನು ಕೂಡ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಂಗ್ಯುಲರ್ ಮೊಮೆಂಟಮ್ ಅಂತ ಬರುತ್ತೆ, ದಟ್ ಈಸ್ ಆಲ್ಸೋ ಎ ಕ್ರಾಸ್ ಪ್ರಾಡಕ್ಟ್. ಸೊ ಆ ಉದ್ದೇಶಕ್ಕೋಸ್ಕರ ಈಗ ಕ್ರಾಸ್ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಪೀಠಿಕೆ, ಇದೊಂಥರ ಇಂಟ್ರೊಡಕ್ಷನ್ ತರ ಆಯ್ತಾ. ಈಗ ಕ್ರಾಸ್ ಪ್ರಾಡಕ್ಟ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ. ನೋಡಿ, ಒಂದು ವೆಕ್ಟರ್ ಅನ್ನ ನಾವು A ಈಸ್ ಈಕ್ವಲ್ ಟು x1 i ಕ್ಯಾಪ್ ಪ್ಲಸ್ y1 j ಕ್ಯಾಪ್, ಝಡ್ನು ಬರೀಬಹುದು, ಸದ್ಯಕ್ಕೆ ಎರಡೇ ಕೋಆರ್ಡಿನೇಟ್ ಸಾಕು ಆಯ್ತಾ. ಹೀಗೆ ಬರೆಯೋದು ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ನೋಡಿ, ಇದು ಕೋಆರ್ಡಿನೇಟ್ ಸಿಸ್ಟಮ್, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಆಯ್ತಾ. ಎರಡು ವೆಕ್ಟರ್ಸ್, ಇಲ್ಲೊಂದು ವೆಕ್ಟರ್ ಇದೆ ಆಯ್ತಾ, ಇದು ಎ ವೆಕ್ಟರ್, ಆಮೇಲೆ ಇಲ್ಲೊಂದು ವೆಕ್ಟರ್ ಇದೆ, ಇದು ಬಿ ವೆಕ್ಟರ್ ಆಯ್ತಾ. ಇದ್ರ ಕೋಆರ್ಡಿನೇಟ್ಸ್ x2 y2, ಇದರ ಕೋಆರ್ಡಿನೇಟ್ಸ್ x1 y1. ಸೊ ವೆಕ್ಟರ್ ಫಾರ್ಮ್ ಅಲ್ಲಿ ಬರೀರಿದ್ರೆ x1 i ಕ್ಯಾಪ್ y1 j ಕ್ಯಾಪ್ ಬರೀತೀರಾ. ಅದೇ ವೆಕ್ಟರ್ ಬಿ ಬರೀರಪ್ಪ ಅಂದ್ರೆ ಏನ್ ಮಾಡ್ತೀರಾ, x2 i ಕ್ಯಾಪ್ ಪ್ಲಸ್ y2 j ಕ್ಯಾಪ್ ಅಂತ ಬರೀತೀರಾ. ಅರ್ಥ ಆಯ್ತಾ. ಈಗ ಇವೆರಡರ ಕ್ರಾಸ್ ಪ್ರಾಡಕ್ಟ್ ಮಾಡಿ ಅಂತ ಹೇಳ್ತೀನಿ. ಈ ಎರಡು ವೆಕ್ಟರ್ಸ್ ಅನ್ನ ಕ್ರಾಸ್ ಪ್ರಾಡಕ್ಟ್ ಮಾಡಿ ಅಂತಂದ್ರೆ ಎ ಕ್ರಾಸ್ ಬಿ ಮಾಡಬೇಕು ನೀವು. ಎ ಕ್ರಾಸ್ ಬಿ ಮಾಡಿದಾಗ ಏನಾಗುತ್ತೆ, ಎ ಕ್ರಾಸ್ ಬಿ ಮಾಡಿದಾಗ ಆಯ್ತಾ, ಐ ಕ್ರಾಸ್ ಐ ಅಂತಂದ್ರೆ ಎಕ್ಸ್ ಆಕ್ಸಿಸ್ ಕ್ರಾಸ್ ಎಕ್ಸ್ ಆಕ್ಸಿಸ್ ಅದು 0 ಆಗುತ್ತೆ. ಜೆ ಕ್ರಾಸ್ ಜೆ, ವೈ ಆಕ್ಸಿಸ್ ಮಲ್ಟಿಪ್ಲೈಡ್ ಬೈ ವೈ ಆಕ್ಸಿಸ್ ಅದು 0 ಆಗುತ್ತೆ. ಯಾಕೆ ಸರ್ 0 ಆಗುತ್ತೆ, ಯಾಕೆ ಅಂದರೆ ಐ ಅಂಡ್ ಐ ಎರಡು ಒಂದೇ ಡೈರೆಕ್ಷನ್ನು, ಥೀಟಾ 0 ಸೈನ್ 0 ಈಸ್ 0. ಅಂದರೆ ಲೈಕ್ ವೆಕ್ಟರ್ಸನ್ನು ನಾವು ಲೈಕ್ ಯೂನಿಟ್ ವೆಕ್ಟರ್ಸನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಅದು 0 ಆಗುತ್ತೆ. ಅದೇ ಡಾಟ್ ಪ್ರಾಡಕ್ಟಲ್ಲಿ ಹಂಗಿರಲಿಲ್ಲ, ಐ ಡಾಟ್ ಐ ವಾಸ್ ಈಕ್ವಲ್ ಟು 1. ಆ್ಯಕ್ಚುಲಿ ಐ ಡಾಟ್ ಜೆ ಮಾಡಿದಾಗ 0 ಬರ್ತಿತ್ತು, ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ಐ ಡಾಟ್ ಐ 0 ಆಗುತ್ತೆ, ಜೆ ಡಾಟ್ ಜೆ 0 ಆಗುತ್ತೆ. ನಾವೇನಿದ್ರು ಐ ಡಾಟ್ ಜೆ ಮಾಡಬೇಕು, ಐ ಕ್ರಾಸ್ ಜೆ ಮಾಡಬೇಕು, x1 ಇಂಟು y2 ಐ ಕ್ರಾಸ್ ಜೆ ಈ ತರ, ಪ್ಲಸ್ y1 ಇಂಟು x2 ಜೆ ಕ್ರಾಸ್ ಐ ಹಂಗೆ ಮಾಡ್ಕೊಂಡು ಹೋಗ್ಬೇಕು. ಸರ್ ಐ ಕ್ರಾಸ್ ಜೆ ಅಂದ್ರೆ ಏನ್ ಸರ್, ಈಗ ಫಸ್ಟ್ ಐ ಕ್ರಾಸ್ ಐ ಅನ್ನ ಬರೆದ್ಬಿಡ್ತೀನಿ 0, ಜೆ ಕ್ರಾಸ್ ಜೆ ಬರಿತೀನಿ, ದಟ್ ಈಸ್ ಆಲ್ಸೋ 0. ಐ ಕ್ರಾಸ್ ಜೆ ಬರೆದ್ರೆ ಆಯ್ತಾ, ಬರೋದು ಝೆಡ್ ಅಂದ್ರೆ ಕೆ, ಝೆಡ್ ಅಲ್ಲ ಕೆ ಆಕ್ಚುಲಿ. ಅಂದ್ರೆ ಕ್ರಾಸ್ ಪ್ರಾಡಕ್ಟ್ನಲ್ಲಿ ಡೈರೆಕ್ಷನ್ ಬರುತ್ತೆ ನೋಡಿ, x1 x2 y1 y2 ಮ್ಯಾಗ್ನಿಟ್ಯೂಡ್ಗಳು, ಐ ಜೆ ಕೆ ಅವುಗಳೆಲ್ಲನ ಡೈರೆಕ್ಷನ್ಗಳು. ಐ ಅಂಡ್ ಜೆ ಅಂದರೆ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್ ಅನ್ನು ಮಲ್ಟಿಪ್ಲೈ ಮಾಡಿದರೆ ಬರೋದು ಝೆಡ್ ಆಕ್ಸಿಸ್ ಕಡೆಗಿರುತ್ತೆ. ಅಂದರೆ ನೋಡಿ, ಎಕ್ಸ್ ಇಂದ ನೀವು ವೈಗೆ ಮಲ್ಟಿಪ್ಲೈ ಮಾಡ್ಕೊಂಡು ಹೋದ್ರೆ ಬರೋ ಆನ್ಸರ್ ಝೆಡ್ ಕಡೆಗಿರುತ್ತೆ. ಸೊ ಎಕ್ಸ್ ಇಂದ ವೈಗೆ ನೀವು ಹೋದರೆ ಇದು ಎಕ್ಸ್ ಆಕ್ಸಿಸ್, ಇಲ್ಲಿಂದ ನೀವು ವೈ ಆಕ್ಸಿಸ್ ಕಡೆಗೆ ಹೋದರೆ ಬರುವಂತಹ ಆನ್ಸರ್ ಝೆಡ್ ಆಕ್ಸಿಸ್ ಕಡೆ ಗಿರುತ್ತೆ. ಅರ್ಥ ಆಯ್ತಾ. ಸೊ ಇದನ್ನ ನಾವು ರೈಟ್ ಹ್ಯಾಂಡ್ ರೂಲ್ ಅಲ್ಲಿ ಹೇಳಬಹುದು ಆಯ್ತಾ. ಹೆಂಗೆ ಸರ್ ರೈಟ್ ಹ್ಯಾಂಡ್ ರೂಲ್ ಅಲ್ಲಿ ಹೇಳೋದು, ಇದೆ ಸೇನು ಹೀಗೇನೆ, ತಂಬು ಹೀಗೆ ಇಟ್ಕೊಳ್ಳಿ ನೋಡಿ, ಈ ಫಿಂಗರ್ ಎಕ್ಸ್ ಇಂದ ವೈಗೆ ತಿರುಗಿಸ್ತಾ ಇದ್ದೀನಿ, ಎಕ್ಸ್ ಇಂದ ವೈಗೆ ತಿರುಗಿಸಿದಾಗ ಥಂಬ್ ಯಾವ ಕಡೆಗಿದೆ, ಝೆಡ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಎಕ್ಸ್ ಟು ವೈ ಥಂಬ್ ಈಸ್ ಇನ್ ದಿ ಅಪ್ವರ್ಡ್ ಡೈರೆಕ್ಷನ್. ಹಾಗಾದ್ರೆ ಜೆ ಟು ಐ ಮಾಡಿದ್ರೆ ಸರ್ ಜೆ ಕ್ರಾಸ್ ಐ ಮಾಡಿದ್ರೆ ಸರ್ ಅದು ಝೆಡ್ ಅಲ್ಲೇ ಇರುತ್ತಾ ಸರ್, ಇಲ್ಲ ಸರ್, ಅದು ಮೈನಸ್ ಕೆ ಇರುತ್ತೆ. ಅಂದ್ರೆ ಜೆ ಇಂದ ಅಂದ್ರೆ ವೈ ಆಕ್ಸಿಸ್ ಇಂದ ಎಕ್ಸ್ ಆಕ್ಸಿಸ್. ಮೊದಲು ನಾನು ಹಿಂಗೆ ಬಂದೆ, ಈಗ ನಾನು ವಾಪಸ್ ಹೋಗ್ಬೇಕು ಅಂತಂದ್ರೆ ಕೈಯನ್ನ ಇಲ್ಲಿಂದ ಹಿಂಗೆ ತಗೊಂಡೋಗೋದಲ್ಲ, ಹಿಂಗೆ ಹಿಡ್ಕೊಂಡು ತಗೊಂಡೋಗ್ಬೇಕು. ಇಲ್ಲಿಂದ ಅಲ್ಲಿಗೆ ಹೋದಾಗ ಥಂಬ್ ನೋಡಿ ಡೌನ್ವರ್ಡ್ ಇರುತ್ತೆ. ಸೊ ಜೆ ಕ್ರಾಸ್ ಐ ಈಸ್ ಮೈನಸ್ ಕೆ. ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಟೆಲ್ ಮೀ ವಾಟ್ ಮೈಟ್ ಬಿ ಜೆ ಕ್ರಾಸ್ ಕೆ. ಜೆ ಇಂದ ಕೆಗೆ ಹೋದ್ರೆ ಏನ್ ಬರುತ್ತೆ, ಎಸ್ ಯು ಆರ್ ಕರೆಕ್ಟ್, ಐ ಬರುತ್ತೆ ಆಯ್ತಾ. ಐ ಇಂದ ಜೆ ಈ ತರ ಐ ಜೆ ಕೆ, ಐ ಇಂಟು ಜೆ ಕೆ ಬರುತ್ತೆ, ಜೆ ಇಂಟು ಕೆ ಐ ಬರುತ್ತೆ, ಕೆ ಇಂಟು ಐ ಏನ್ ಬರುತ್ತೆ, ಎಸ್ ಯು ಆರ್ ಕರೆಕ್ಟ್, ಜೆ ಬರುತ್ತೆ. ಐ ಅಂಡ್ ಜೆ ಕೆ ಬರುತ್ತೆ, ಜೆ ಅಂಡ್ ಕೆ ಐ ಬರುತ್ತೆ ಆಯ್ತಾ. ಕೆ ಅಂಡ್ ಐ ಜೆ ಬರುತ್ತೆ, ಐ ಜೆ ಕೆ, ಜೆ ಕೆ ಐ, ಕೆ ಐ ಜೆ. ಅವನ್ನ ಉಲ್ಟಾ ಮಾಡ್ಬಿಟ್ರೆ ನೆಗೆಟಿವ್. ಅಂದ್ರೆ ಎ ಕ್ರಾಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ. ಕಮ್ಯುಟೇಟಿವ್ ಪ್ರಾಪರ್ಟಿ ಅಪ್ಲೈ ಆಗಲ್ಲ. ಮತ್ತೆ ಏನ್ ಸರ್ ಬರಿಬೇಕಿಲ್ಲಿ, ಈಕ್ವಲ್ಸ್ ಬರಿಬೇಕು ಅಂತಂದ್ರೆ ಮೈನಸ್ ಆಫ್ ಬಿ ಕ್ರಾಸ್ ಎ ಬರಿಬೇಕು. ಇಲ್ಲಿ ನೋಡಿ, ಐ ಕ್ರಾಸ್ ಜೆ ಈಸ್ ಈಕ್ವಲ್ ಟು ಮೈನಸ್ ಆಫ್ ಜೆ ಕ್ರಾಸ್ ಐ, ಕೆ ಮೈನಸ್ ಕೆ. ಐ ಹೋಪ್ ಯು ಆರ್ ಫಾಲೋಯಿಂಗ್ ಆಯ್ತಾ. ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂತ ಬರುತ್ತೆ. ಇಲ್ಲಿ ಪಿ ಕ್ಯೂ
ಆರ್ ಅಂತ 3 ವೆಕ್ಟರ್ಸ್ ಇದೆ. ಪಿ ಕ್ರಾಸ್ ಕ್ಯೂ ಕ್ರಾಸ್ ಆರ್, ಇಲ್ಲಿ ಎ ಬಿ ಸಿ, ಎ ಡಾಟ್ ಬಿ ಡಾಟ್ ಸಿ ಕ್ಯಾನ್ ಬಿ ರಿಟನ್ ಆಸ್ ಎ ಡಾಟ್ ಬಿ ಡಾಟ್ ಸಿ ಅಂತ ಬರೀಬಹುದು ಇಲ್ಲಿ ಡಾಟ್ ಪ್ರಾಡಕ್ಟ್ ಅಲ್ಲಿ. ಆದರೆ ಇಲ್ಲಿ ಹಂಗೆ ಸಾಧ್ಯನೇ ಇಲ್ಲ. ಪಿ ಕ್ರಾಸ್ ಕ್ಯೂ ಕ್ರಾಸ್ ಆರ್ ಅಂತ ಬರೆಯೋಕ್ಕಾಗೋದಿಲ್ಲ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಆಗೋದಿಲ್ಲ. ಒಂದು ಯಾವಾಗ ಮೂರೂ ಸ್ಕೇಲಾರ್ಸ್ ಇದ್ದಾಗ, ಸರಿ ಮೂರೂ ವೆಕ್ಟರ್ಸ್ ಇದ್ದಾಗ, ಬೈ ಚಾನ್ಸ್ ಯಾವ್ದಾದ್ರು ಒಂದು ಸ್ಕೇಲಾರ್ ಬಂದರೆ ನೋಡಿ ಇಲ್ಲಿ ಕೆ ಅಂತ ಇರುತ್ತೆ ಯಾವುದೋ ಒಂದು, ಈ ಕೆಗೂ ಈ ಕೆಗೂ ವ್ಯತ್ಯಾಸ ಇದೆ. ಇದು ಸುಮ್ಮನೆ ಒಂದು ಕಾನ್ಸ್ಟೆಂಟ್ ಅಂತ ಅಂದ್ಕೊಳ್ಳಿ. ಇಂಟು ಕ್ಯೂ ಕ್ರಾಸ್ ಆರ್ ಮಾಡಿದಾಗ ದಟ್ ಈಸ್ ಈಕ್ವಲ್ ಟು ಕೆ ಕ್ಯೂ ಕ್ರಾಸ್ ಆರ್. ಆಯ್ತಾ, ಕೆ ಕ್ಯೂ ಕ್ರಾಸ್ ಆರ್ ಆಗಬಹುದು, ಅಥವಾ ಕ್ಯೂ ಕ್ರಾಸ್ ಕೆ ಆರ್ ಆಗಬಹುದು. ಆಯ್ತಾ, ಕ್ಯೂ ಅನ್ನೋದು ಜೊತೆಗೆ ಕೆ ಸೇರ್ಕೊಳ್ಳುತ್ತೆ, ಆರ್ ಅನ್ನೋದು ಜೊತೆಗೂ ಕೆ ಸೇರ್ಕೊಳ್ಳುತ್ತೆ, ಅವಾಗ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಆಗುತ್ತೆ. ಅದೇ ಏನು ವೆಕ್ಟರ್ಸ್ ಇದ್ದಾಗ ಆಗೋದಿಲ್ಲ, ಗೊತ್ತಾಯ್ತಾ. ಆಮೇಲೆ ಪಿ ಕ್ರಾಸ್ ಝೀರೋ ಅಂದರೆ ನಲ್ ವೆಕ್ಟರ್ನ ಮಲ್ಟಿಪ್ಲೈ ಮಾಡಿದರೆ ಬರೋ ಆನ್ಸರು ಝೀರೋನೇ ಆಗಿರುತ್ತೆ. ಸೊ ಈ ಥರ ನಾವು ವೆಕ್ಟರ್ ಪ್ರಾಪರ್ಟಿಗೆ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಡ್ಬೋದು, ಮತ್ತು ಪ್ರಾಪರ್ಟೀಸ್ ಅನ್ನು ಕೂಡ ಬರೀಬಹುದು. ಈಗ ಒಂದು ಎಕ್ಸಾಂಪಲ್ ಕೊಟ್ಟೆ, ಆಂಗ್ಯುಲರ್ ವೆಲಾಸಿಟಿ, ಲೀನಿಯರ್ ವೆಲಾಸಿಟಿ ಮತ್ತು ಪೊಸಿಷನ್ ವೆಕ್ಟರ್ ಅಂತ. ಈಗ ಆಲ್ರೆಡಿ ಆ ಈಕ್ವೇಷನ್ ಅನ್ನು ಡಿರೈವ್ ಮಾಡಿದೀವಿ ನಾವು, V = r ಡಿರೈವ್ ಮಾಡಿದೀವಿ. ಈಗ ಲೀನಿಯರ್ ವೆಲಾಸಿಟಿಗೂ ಆಂಗ್ಯುಲರ್ ವೆಲಾಸಿಟಿಗೂ ಒಂದಷ್ಟು ಡಿಫ್ರೆನ್ಸಸ್ ಅನ್ನು ಹೇಳಿ ಮುಂದಕ್ಕೆ ಹೋಗೋಣ. ಈಗ ಇಷ್ಟೊತ್ತು ಮಾಡಿರೋದನ್ನ ಸ್ವಲ್ಪ ಸಮರೈಸ್ ಮಾಡೋಣ. ಈ ಲೀನಿಯರ್ ವೆಲಾಸಿಟಿ ಅಂತಂದ್ರೆ ಇಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಟೇಬಲ್ ಅನ್ನು ಕೊಡ್ತೀನಿ, ನಾನು ಮೆನ್ಷನ್ ಮಾಡ್ತೀನಿ. ಲೀನಿಯರ್ ವೆಲಾಸಿಟಿಗೂ ಆಂಗ್ಯುಲರ್ ವೆಲಾಸಿಟಿ ಡಿಫ್ರೆನ್ಸಸ್ ಏನಪ್ಪ ಅಂದ್ರೆ ಈ ಟೇಬಲ್ ಅಲ್ಲಿ ಬರ್ತಾ ಇದೆ ನೋಡಿ. ಲೀನಿಯರ್ ವೆಲಾಸಿಟಿ ಇಸ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ಗೊತ್ತಾಗ್ತಾ ಇದೆಯಾ, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ವೆರಾಸ್ ಆಂಗ್ಯುಲರ್ ವೆಲಾಸಿಟಿ ಇಸ್ ರೇಟ್ ಆಫ್ ಚೇಂಜ್ ಆಫ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಎರಡನೇದು ಲೀನಿಯರ್ ವೆಲಾಸಿಟಿ ಅಥವಾ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ. ಒಂದು ಆಬ್ಜೆಕ್ಟ್ ತಿರುಗುತ್ತಾ ಇದ್ರೆ ಅದು ಪ್ಲೇಸ್ ಟು ಪ್ಲೇಸ್, ಪಾಯಿಂಟ್ ಟು ಪಾಯಿಂಟ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಇದು ಟ್ಯಾಂಜೆನ್ಷಿಯಲ್ ವೆಲಾಸಿಟಿ. ಸೊ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಕೀಪ್ಸ್ ಆನ್ ಚೇಂಜಿಂಗ್ ಫ್ರಮ್ ಪಾಯಿಂಟ್ ಟು ಪಾಯಿಂಟ್, ಫ್ರಮ್ ಪಾರ್ಟಿಕಲ್ ಟು ಪಾರ್ಟಿಕಲ್, ಪೊಸಿಷನ್ ಟು ಪೊಸಿಷನ್. ಈ ಆಕ್ಸಿಸ್ ಅನ್ನು ತಗೊಂಡಾಗ ಈ ಪಾರ್ಟಿಕಲ್ಗೆ ಒಂದು ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಇರುತ್ತೆ, ಈ ಪಾರ್ಟಿಕಲ್ಗೆ ಇನ್ನೊಂದು ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಇರುತ್ತೆ. ಆದರೆ ಆಂಗ್ಯುಲರ್ ವೆಲಾಸಿಟಿ ಹಂಗಲ್ಲ. ನೀನು ಯಾವ ಪಾರ್ಟಿಕಲ್ ಅನ್ನಾದರೂ ತಗೋ, ಒಮೆಗಾ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಆಂಗ್ಯುಲರ್ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್ ಫಾರ್ ಈಚ್ ಅಂಡ್ ಎವರಿ ಪಾರ್ಟಿಕಲ್ ಅಟ್ ಈಚ್ ಅಂಡ್ ಎವರಿ ಪೊಸಿಷನ್ as long as the axis of rotation is same. ಗೊತ್ತಾಯ್ತಾ. ಆಮೇಲೆ ಆಂಗ್ಯುಲರ್ ವೆಲಾಸಿಟಿ ಬಂದ್ಬಿಟ್ಟು ರೇಡಿಯನ್ ಪರ್ ಸೆಕೆಂಡ್. ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಆಫ್ ಕೋರ್ಸ್. ಲೀನಿಯರ್ ವೆಲಾಸಿಟಿ ಇಸ್ ಆಲ್ಸೋ ಎ ವೆಕ್ಟರ್ ಕ್ವಾಂಟಿಟಿ, ಬಟ್ ಇಟ್ ಈಸ್ ಮೆಷರ್ಡ್ ಇನ್ ಮೀಟರ್ ಪರ್ ಸೆಕೆಂಡ್. ಅರ್ಥ ಆಯ್ತಾ. ಸೊ ಹೀಗೆ ನಾವು ಲೀನಿಯರ್ ವೆಲಾಸಿಟಿಗೂ ಆಂಗ್ಯುಲರ್ ವೆಲಾಸಿಟಿಗೂ ಡಿಫರೆನ್ಸಸ್ ಅನ್ನ ಲಿಸ್ಟ್ ಮಾಡಬಹುದು. ಇದನ್ನ ಕೇಳ್ತಾರೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಲೀನಿಯರ್ ವೆಲಾಸಿಟಿ ಅಂಡ್ ಆಂಗ್ಯುಲರ್ ವೆಲಾಸಿಟಿ ಅಂತ. ಈ 3 ಡಿಫರೆನ್ಸಸ್ ನ ಬರೆದ್ರೆ ಸಾಕು, 3 ಮಾರ್ಕಿಗೆ ಇರುತ್ತೆ. ಆಯ್ತಾ. ಸೊ ಇಷ್ಟು ಹೇಳಿ ಈ ವಿಡಿಯೋನ ನಿಲ್ಲಿಸ್ತೀನಿ. ನೆಕ್ಸ್ಟ್ ನಾನು ಆಂಗ್ಯುಲರ್ ಆಕ್ಸಲರೇಷನ್, ಟಾರ್ಕ್, ಆಕ್ಸಿಲರೇಷನ್ಗೂ ಟಾರ್ಕ್ಗೂ ಕನೆಕ್ಷನ್, ಆ ಟಾರ್ಕ್ಗೂ ಫೋರ್ಸ್ಗೂ ಸಿಮಿಲಾರಿಟಿ, ಈ ಥರ ಒಂದೊಂದಾಗಿ ಬಿಡಿಸ್ಕೊಂಡು ಹೋಗ್ತೀನಿ. ಇದು ಆಕ್ಚುಲಿ ಈ ಸಿಲೆಬಸಲ್ಲಿ 12 ಅವರ್ ಪೋರ್ಷನ್ ಇದೆ. ನಾನು ಇನ್ನು 12 ಅವರ್ಗಿನ ಜಾಸ್ತಿನೇ ತಗೋತೀನಿ ಟೈಮನ್ನು, ಯಾಕಂದರೆ ನಿಮಗೆ ಅರ್ಥ ಆಗಬೇಕು. ನೀಟಾಗಿ ಅರ್ಥ ಆಗಿಬಿಟ್ರೆ ಆಮೇಲೆ ಆನ್ಸರ್ಸನ್ನು ಬರೀಬೋದು. ಆಮೇಲೆ ನಾನು ನಿಮ್ಮ ಎಕ್ಸಾಮ್ಸ್ ಹತ್ರ ಬರ್ತಿದ್ದಂಗೆ ಸೆಲೆಕ್ಟೆಡ್ ಕ್ವಶನ್ಸನ್ನು ಸಾಲ್ವ್ ಮಾಡಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಆಯಿತಾ. ಸೊ ವಾಟ್ ಎವರ್ ಪಾಸಿಬಲ್ ಫ್ರಮ್ ಮೈ ಸೈಡ್ ಐ ವಿಲ್ ಟ್ರೈ ಟು ಗಿವ್ so that you can excel in your exams. Okay, I will stop here. Thank you very much.